ನೋಡ್ರಿ ಡೊಳ್ಳಿನಾಡ ಹಾಡೋರಿಗೂ ಇದು ಬತ್ತೆ. ಭಜನ ಅಂದ್ರೆ ಎಲ್ಲಾನೇ ಬತ್ತದು, ಡೊಳ್ಳಿಂದ ಆತು ಎಲ್ಲಾನ ಭಜನ ಆತು. ಏನಂತ ಹೇಳ್ಯಾರಿ? ಭಜನ ಅಂದ್ರೆ ನೀ ಬರೇ ಭಜನ ಹಾಡೋರತ್ ನೀ ತಿಳ್ಕೊಂಡಿ. ಭಜನೆ ಅಂದ್ರೆ ಗುರುವಿನ ನಾಮಸ್ಮರಣೆ ಮಾಡುದು. ಭಜನೆ ಮಾಡುವರು ಭಕ್ತರಾಗಿದ್ದರ ಮೋಜು ಮಜಾ ಎಲ್ಲಿರ್ತಿತ್ತು. ಯೋಗ ಮಾಡುವರ ಯೋಗ್ಯರಾಗಿದ್ದರ ರೋಗ ಎಲ್ಲಿಂದ ಬರ್ತಿತ್ತು. ಹೌದು ಏನ್ರಿ? ಯೋಗ ಮಾಡೋರು ಯೋಗ್ಯರಾಗಿದ್ರ ಅಂದ್ರ ರೋಗ ಬರ್ತಿದ್ದಿಲ್ಲ. ರೋಗ ಬರ್ತಿದ್ದಿಲ್ಲ. ಯಾಕಂದ್ರ ರೋಗ ಬಂದ್ರು ನಿಮ್ಮ ನಾವು ಹಿಂಗ ದೌಡು ಒಯ್ತಿರ್ಲಿಲ್ಲ. ಕಾಯುವರು ಕಮ್ಮಗ ಉಂಡಿದ್ರ, ಹೌದ್ ಸಾಲಿ ಕಲಿಯವರು ಸರಿಯಾಗಿ ಕಲ್ತಿದ್ರ. ಏನಾಗಿತ್ರಿಪ್ಪ? ಸಾಲಿ ಕಲಿಯವರು ಸರಿಯಾಗಿ ಕಲ್ತಿದ್ರ ಕಾಲೇ ತಿರುಗುದು ಎಲ್ಲಿರ್ತಿತ್ತು. ಕಾಯುವರ ಕಮ್ಮಗ ಉಂಡಿದ್ರ ಕೆಮ್ಮು ದಮ್ಮು ಎಲ್ಲಿರ್ತಿತ್ತು. ಹೌದು ಹೌದು ಹೌದು. ನಮಗೊಂದ್ ಹಿಂಗ ನೆನಪಿಗೆ ಬರಾಕತೈತ್ರಿ. ನಿನಗೇನಾಗೈತ್ ನೆನಪ? ಈಗತಾನ ಮಾಡೋರ್ಗೆ ಬುದ್ಧಿ ಇದ್ದಿದ್ರ ಜಗಳ ಯಾವಲ್ಲಿ ಇರ್ತಿತ್ತು. ಹಡಿವಾಗ ನೆಳುವಕ್ಕೆ ಹಡಿಯೋದು ಬಿಟ್ಟಿದ್ರೆ ಇಟ್ಟಲ್ಲಿ ಜನಸಂಖ್ಯೆ ಆಗತ್ತಿತ್ತು. ಹುಚ್ಚ, ಇದು ಜನಸಂಖ್ಯೆ ನೆಳ್ಳೋದು ಬಿಡುದು ಅಲ್ಲಿದು. ಹೌದು, ಭಗವಂತ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡ್ಯಾನ. ಈ ಬಳ್ಳಿ ಹಬ್ಬ ಬೇಕಾಗ್ಯದ. ಹೌದು ಹೌದು ಹೌದ್ರಿಪ್ಪ. ಸತ್ಯ ಸಿದ್ಧರು ಸಿದ್ಧಾಟಿಕೆಯನ್ನ ಮಾಡಿ ಜಗತ್ತಿನೊಳಗ ಧರ್ಮದ ರಕ್ಷಣೆ ಮಾಡಿದ್ರು, ಕಷ್ಟ ಕಾಲದವರಿಗೆ ಅನುಕೂಲ ಮಾಡಿದ್ರು. ಸತ್ಯ ಸಿದ್ಧರಂದ್ರ ಎಂತವ್ರು? ಎಂತವ್ರಿಪ್ಪ ಸತ್ಯ ಸಿದ್ಧರಂದ್ರ? ಕಂಡ ಕನಸು ಹೇಳ್ಯಾರ, ಉಂಡ ಊಟ ಹೇಳ್ಯಾರ, ಪಾತಾಳದನ್ನ ಬೇದ ಹೇಳ್ಯಾರ, ಕೈಲಾಸನ ಸುದ್ದಿ ಹೇಳ್ಯಾರು. ಹೌದು ಹೌದು. ಹಿಂದಾರ್ತಿಗಳ ಸುದ್ದಿ ಹೇಳ್ಯಾರ, ಮುಂದಾರ್ತಿಗಳ ಸುದ್ದಿ ಹೇಳ್ಯಾರ. ಮಕ್ಕಳಿಲ್ದವ್ರಿಗೆ ಮಕ್ಕಳ ಕೊಟ್ಟಾರ, ಬರಗಾಲ ಬಿದ್ದಾಗ ಕಂಬಳಿ ಬೀಸಿ ಮಳಿ ಕರೆದ. ತುಂಬಿದ ಹೊಳಿ ಒಳಗೆ ಕಂಬಳಿ ಹಾಸಿ ದಡ ಸೇರ್ಯಾರು. ಹಂಗತ್ತೇಳಿ ಅವರು ಸತ್ಯ ಸಿದ್ಧರು ಅನಿಸ್ಕೊಂಡಾರು. ಹೌದು ಹೌದು. ಗುಡಿ ಕಟ್ಕೊಂಡ್ ಕೂತಾರಲ್ರಿ ಸರ್. ಯೋಗಿನಾದ ಅಮೋಘ ಸಿದ್ಧ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ 7 ಯುಗಾಂತರ ಪರಮಾತ್ಮನ ಸೇವಾ ಮಾಡಿದ. ಹೌದು ಹೌದು. ಒಂದು ದಿವಸ ಕೈಲಾಸದೊಳಗ ಏನಾಗಿರ್ತದ್ರಿ ಸರ? ಶಿವ ಪಾರ್ವತಿಯರ ಅಂಶದ ಮುತ್ತಾಗಿ ಹೇಳ್ತಾರ. ಏನಂತ ಹೇಳ್ತಾರ್ರಿ? ಅಮೋಘ ಸಿದ್ಧ, ಕಲಿ ಕಟ್ಟಿ ಹರಿಯದ ಧರ್ಮ ನ್ಯಾಯ ಸುಳ್ಳಾಗಲ ಕಟ್ಟದಪ್ಪ. ಮರ್ತಿ ಲೋಕದೊಳಗ ಮಾನವರ ಉದ್ಧಾರಕ್ಕಾಗಿ ನೀನು ಹೋಗಬೇಕಂದ ಕಾಲಕ್ಕೆ ಮುಂದೆ ಏನಾಗ್ತದ್ರಿ ಸರ? ಅವಾಗ ಅಂಶದ ಮುತ್ಯ ಆತಾನ ಏನತ್ತಾನ್ರಿ? ಯಪ್ಪ, ಸರ್ವ ಸಾಹಿತ್ಯವನ್ನ ನನಗೆ ಕೊಟ್ಟ ನನ್ನ ಬೆನ್ನಿಂದ ನೀ ಇರ್ತನಂದ್ರ ನಾನು ಈಗಿಂದೀಗ ಹೋಗ್ಲಾಕ ತಯಾರದನೆ ಅಂದ. ಏನೇನು ಸಾಹಿತ್ಯ ಕೊಡ್ತಾರಿಪ್ಪ ಅಮೋಘ ಸಿದ್ಧಗ? ಅಮೋಘ ಸಿದ್ಧ ಮುತ್ತಾಗ ಏನೇನು ಸಾಹಿತ್ಯವನ್ನ ಕೊಟ್ರು? ಏನೇನು ಸಾಹಿತ್ಯ ತರ್ತಾನ್ರಿಪ್ಪ ನಮ್ಮಪ್ಪ? ಹೋಮದ ಕಂಬಳಿ, ನೇಮದ ಬೆತ್ತ, ಮಳಿಕೀಲ ಬೆಳಿಕೀಲ, ಬಡವಗ ಭಾಗ್ಯ, ಬಂಜಿಗೆ ಮಕ್ಕಳು, ಸಾಲ ಸತ್ತಿಗೆ. ಹೌದು. ಮೇಲ ಕಳಸ, ಕಂಚಿನ ಕೈತಳ, ಮುತ್ತಿನ ಪಲ್ಲಕ್ಕೆ, ನಂದಾದೇವಿಗೆ ನಂದಿ ಕೋಲ, ಸಿರಗ ತಳಿ, ಸಿಹಿ ಬಿರ್ದ, ಒಡ್ಡಿ ಬಾಳಗ, ನಗಾರಿನ ಬೆತ್ತ, ಮುಂದ ನಂದಿ ಹಿಂದ ತಂದಿ. ಹೌದು. ಮುಂದ ನಂದಿ ಹಿಂದ ತಂದೆ ಬಯಲು ಭೂತಾಳ ಸಿದ್ಧನ ಸಂಗಾಟ ತಗೊಂಡ ನನ್ನಪ್ಪ ಕೈಲಾಸ ಬಿಟ್ಟು ಎಲ್ಲೆಲ್ಲಿ ಸಂಚಾರ ಮಾಡ್ಕೊತ ಬರ್ತಾನ್ರಿಪ್ಪ? ಮಂದಲಗಿರಿ ಪರ್ವತ, ದ್ರೋಣಗಿರಿ ಪರ್ವತ, ಹಸ್ತಿನಾಪುರ, ಇಟ್ಟಂಗಿ ಹಳ್ಳ, ಮೂಲ ಪೀಠ ಮುಮ್ಮೆಟ್ಟ ಗುಡ್ಡಕ್ಕ ಬಂದ. ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಕಲ್ಲ ಗದ್ದಿಗೆ ಮಾಡಿದ, ಮುಳ್ಳು ಹಾಸಿಗೆ ಮಾಡಿದ, ಅಂತರ್ಲೆ ಕಂಬಳಿ ಡೇರಿ ಹೊಡೆದ. ಹೌದು. ಮುಂದೆ ಯೋಗಿನಾದ ಅಮೋಘ ಸಿದ್ಧ ಮುತ್ಯಾಗ 3 ಮಂದಿ ಪುಣ್ಯಾದ ಮಕ್ಕಳು. ಯಾರ್ಯಾರಿ ಸರ್ ಅವರು? ಮಾಧವನ ಅವತಾರ ಮಾಧುಲಿಂಗ, ವಿಷ್ಣುನ ಅವತಾರ ಮಂಗರಾಯ ಸಿದ್ಧ, ಬ್ರಹ್ಮನ ಅವತಾರ ಮಲಕಾರಿ ಸಿದ್ಧ. ಇವರು ಯಾನ ಮಾಯಾದ ಮಕ್ಕಳಾಗಿ ಬಂದ್ರು. ಮುಂದೆ ಮಾಯಾದ ಮಕ್ಕಳಾಗಿ 3 ಮಂದಿ ಈ ಪುಣ್ಯದ ಮಕ್ಕಳಾಗಿ ಬರ್ತಾರ. ಹೌದು. ಇನ್ನು ವರವಿನ ಮಕ್ಕಳ 4 ಮಂದಿ. ಯಾರ್ಯಾರಿಪ್ಪ ಅವರು? ಅವತಾರ ಅವತ್ತು ಸಿದ್ಧ, ದೇವೇಂದ್ರ ಬಿಳಿಯಾಣ ಸಿದ್ಧ, ಆಚಾರಗೌಡ ಸೋಮನ ಮುತ್ಯ, ಕಡಿವುಟ್ಟ ಕಣ್ಣ ಮುತ್ಯ, ಒಬ್ಬಕ್ಕೆ ತಾಯಿ ನೇಳ ರೇವಕಾದೇವಿ, ಚಿಕ್ಕೋಡಿ ಭಾಗದೊಳಗ ಮೇಲ ನಾಡಕ ಜನ್ನವ್ ಅಂತೇಳಿ ಕರೀತಾರ. ಹೌದು ಹೌದು ಹೌದು. ಇನ್ನು 4 ಮಂದಿ ಧರ್ಮ ಹಟ್ಟಿದ. ಮುಂದೆ 21 ಮಂದಿ ಧರ್ಮರು. ಲಗ್ನ ಗಂಟ್ಲೆ ಹೆಂಗ್ ಹುಡ್ತಾರ? ಯಾವ ಪ್ರಕಾರ ಮುಂದೆ ಸಿದ್ಧಾಟಿಕೆ ಬೆಳಿತದ ಅನ್ನೋದನ್ನ ಹೇಳುತ್ತಾ ಈಗ ನಮ್ಮ ಸರಜೋಡಿ ಕಲಾವಂತರು ಕುಲಕರ್ಣಿ ದಾದಾಜಿ ಅವರು ಕಡೆ ಹೋಗುದ್ರಿ. ಅವ್ರ ಕಡೆ ಹೋಗುದಿಲ್ಲ, ಅವ್ರು ಸುಮ್ ಕೂತಾರ. ಅವ್ರು ಮಾತಾಡಿದ ವಿಷಯದ ಕಡೆ ಮಾತಾಡುದ. ಹೌದು ಹೌದು ಹೌದು. ಇವತ್ತು ಸತ್ಯ ಸಿದ್ಧರ ಸಿದ್ಧಾಟಿಕೆ ಒಳಗ ಅನ್ನೋ 2 ಮಾತುಗಳನ್ನ ಕೇಳಿದೀವಿ. ಏನೇನಂತ ಕೇಳಿದಿರಿ ಸರ? ಎಲ್ಲಾರಿಗೂ ತಿಳಿಯುವಂಗ ಒಂದು ಪ್ರಶ್ನೆ ಏನು ಕೇಳಿದಪ್ಪ ಅಂತಂದ್ರ, ಏನಂತ ಕೇಳಿದಿರಿ ಸರ? ಹಾಲ ಮತದೊಳಗ ಜಗದ್ಗುರು ರೇವಣ ಸಿದ್ಧ ಒಂದು ಊರ ಒಳಗ ಇಂಥ 101
ಆ ಬಾಳಿದ ಎಲಿ ಗಿಡದ ಮ್ಯಾಲ ಎಡಿ ಮಾಡ್ತಾರ. ಬಾಳಿದ ಎಲಿ ಮ್ಯಾಲ ಹೌದು. ಎಷ್ಟು ಎಳಿಗಳನ್ನ ಮಾಡ್ತಾರ, ಯಾವ ಊರಾಗ ಮಾಡ್ತಾರ, ಆ ಮಾಡ್ತಕ್ಕಂತ ಸೇವಕ ಆ ಆಚರಣೆಗೆ ಏನಂತ ಹೇಳಿ ಕರೀತಾರ ಅತ್ ಹೇಳಿದ ಒಂದನೇ ಪ್ರಶ್ನೆ ಕೇಳಿದ್ದೀವ್ರಿ. ಒಂದನೇ ಪ್ರಶ್ನೆ ಇದು, ಯಾವ ಊರ್ ಒಳಗ ಆ ರೇವಣ ಸಿದ್ಧಗ ಮಾಡ್ತಾರ, ಮತ್ತ ಎಷ್ಟು ಎಡಿ ಮಾಡ್ತಾರ, ಮತ್ತ ಆ ಸೇವಾದ ಹೆಸರೇನು ಅಂತ ಕೇಳಿದೀವಿ. ಹೌದು ಹೌದು. ಎರಡನೇದು ಏನ್ ಕೇಳದಂದ್ರ ಹಾಲು ಮತದೊಳಗ ಒಬ್ಬಕ್ಕೆ ಹೆಣ್ಣು ಮಗಳ ಮಗನ ಸಂಬಂಧ ತಪ ಮಾಡ್ಯಾಳ. ಹೌದು. 7 ಕಟ್ಟಿ 7 ಕೆರೆ ಆಕಿ ಎದಿ ಹಾಲು ತುಂಬಿಸಾಳ ಮಗನ ಸಂಬಂಧ. ಹೌದು ಹೌದು. ಆಕಿ ಹೆಸರೇನ ಪಡಿ ದಾದಾಜಿ ಅವ್ರ ತಾರ ಏನತ್ರಿ, ಆಕಿ ಹಂತಕ್ಕಿರ್ಬೇಕತ್ತ. ಮತ್ತ ಹಾಲಿಲೆ ಗಿಡ ಮತ್ತ ದಾದಾಜಿ ಅವ್ರ ನೀವು ಹಾಲಿಲೆ ಗಿಡ ಕಿತ್ತೀರಿ ಅಂದ್ರೆ ಮತ್ತೆ ನೀವ್ ಅಂತವ್ರ JCB ಅಂತವ್ರೇನ? ಅಲ್ಲ, JCBಗಿನ ಗಿಡ ಬೀಳುವಲ್ಲ. ನೀವು ಪ್ರಶ್ನೆ ಕೇಳಿದ್ದು ಅದ 2 ತಾಸು ಹೋಗಿ ಅಂದ್ರೆ ದಾದಾಜಿ ಅವ್ರು ನೀವು ನಮಗ ಮಾತಾಡ್ರಿ ಅಂದ್ರೆ ನೀವು ಅದ್ರ ಹಾದಿ ತುಳಿಬಾರ್ದು. ಹೌದು. ನಮಗ ನೀವು ನಮ್ಮ ಹಾದಿ ಅಡ್ಡ ಐತಪ್ಪ ತಂದ್ರಿ ಅಂದ್ರ ಹೌದು, ನೀವು ಆ ಹಾದಿ ತುಳಿಬಾರ್ದು. ಅದಕ್ಕೆ ನಿಮಗ ಹೌದ್ ಅಂತೀನಿ. ಹೌದು ಹೌದು ಹೌದು. ನಮಗ ಬದ್ನಿಕಾಯಿ ತಿನ್ಬೇಡ್ರಿ ಅನ್ನೋದು ದಾದಾಜಿ ಅವ್ರು ಎಣ್ಗಾಯಿ ಮಾಡಿ ಹೊಡಿದು. ಇದು ಮಾತು ಶೋಭೆ ಬರಂಗಿಲ್ಲ. ಇಲ್ರಿಪ್ಪ. ಯಾಕ ನೀವು ಹಿರಿ ಕಲಾವಂತರದ್ರಿ. ನಾನು ಏನು ರೇವಣ ಸಿದ್ಧನ ಪ್ರಶ್ನೆ ಕೇಳಿಲ್ಲ, ಉತ್ತರ ಹೇಳಿರಿ, ಅರ್ಧ ಹೇಳ್ರಿ, ಅರ್ಧ ಕಾದ್ರಿ. ಹೌದು ಹೌದು. ಯಾವ ಸೇವಾದ ಆಚರಣೆ ಮಾಡ್ತಾರಂತ ಕೇಳಿದ್ ನಾನು. ಹೌದು ಹೌದು. ಬಿಟ್ಟರ್ರಿ. ಬಾಳಿದೆಲಿ ಮೇಲೆ ರೇವಣ ಸಿದ್ಧಂದು ಎಷ್ಟು ಎಡಿ ಹಸ್ತಾರ ಅಂದ್ರಲ್ಲ, 101 ಎಡಿ ಹಸ್ತಾರ. ಇದು ಮಾತು ಬರೋಬರಿ ಅದ. ಹೌದು ಹೌದು. ಯಾವ ಆಚರಣೆ ಸೇವಾ ಮಾಡ್ತಾರಂತ ಕೇಳಿದ್ನಲ್ಲ, ಇದನ್ನ ಉತ್ತರ ಹೇಳಿಲ್ಲ. ಬಿಲಗೋಡು ಸೇವಾ ಅಂತಕ್ಕಂತ ಆಚರಣೆ ರೇವಣ ಸಿದ್ಧಗ ಮಾಡ್ತಾರ. ಹೌದು ಹೌದು. ನೀವು ಹೇಳಿದ 101 ಎಡಿದ ಉತ್ತರ ಬರೋಬರಿ ಅದ. ಆದ್ರೆ ಕೇಳಿರ್ತಕ್ಕಂಥ ಪ್ರಶ್ನೆದೊಳಗೆ ಇನ್ನು ಅರ್ಧ ಕಾದಿರಿ, ಅಲ್ಲೇ ಅದ ಎಲ್ಲ. 50 ಮಾರ್ಕ್ಸ್ ನೋಡ್ರಿ, 50 ಕಟ್ರಿ. ಇಲ್ಲ, ಎಷ್ಟರ ಎಲ್ಲಿ ಇನ್ನೊಂದು ಮಾತು ಎಲ್ಲಿ ಕೇಳಿದತ್ತಂದ್ರ ಏನ್ರಿ? ಯಾಕಂದ್ರ ಅವರು 1-2 ಮಾತು ನಾವು ಕೇಳಿದ ಪ್ರಕಾರ ಹಾಲು ಮತೊಳಗೆ ಹೋಗ್ಬೇಕು ಹೆಣ್ಮಗಳು ಹಿಂಗ ಅಂದ ಪೆಟ್ಟಿಗೆ ಅದಕ್ಕೆ ಹುಡುಕಾಡತ್ತಿದ ನಮಗೆ ಸಿಕ್ಕಿಲ್ಲ ಅಂದ್ರು. ಈಗ ಹೇಳಂದ್ರ ಹೇಳ್ತೀವಿ. ಇಲ್ಲ, ಇನ್ನೊಂದು ಚಾನ್ಸ್ ದಾದಾಜಿ ಅವ್ರು ಕೊಡ್ರಿ ಅಂದ್ರೆ ಇನ್ನೊಂದು ಚಾನ್ಸ್ ಅವ್ರಿಗೆ ಕೊಟ್ಟು ಬಿಡುನು. ಹಾಲು ಮತದೊಳಗ ಮಗನ ಕುರಿತು ತಪಸ್ಸೆ ಮಾಡಿರ್ತಕ್ಕಂಥ ಹೆಣ್ಮಗಳ ಹೆಸರು ಏನಂತ ಕೇಳಿನಿ. ಹೌದು. ಆ ಹೆಣ್ಮಗಳ ಹೆಸರು ಏನಪ್ಪಾ ಅಂತಂದ್ರ ಕರದಮ್ಮ ಅಂತಕ್ಕಂಥ ಹೆಣ್ಣು ಮಗಳು. ಹೌದು. ಕರದಮ್ಮ ಅಂತಕ್ಕಂಥ ಹೆಣ್ಣು ಮಗಳು ಮಗನ ಸಂಬಂಧ ತಪಸ್ಸೆ ಮಾಡಿ ಆ ಎದಿ ಹಾಲು ಬಿಗಿದು 7 ಕಟ್ಟಿ 7 ಕೆರಿ ಹಾಲು ತುಂಬಿದಾಗ 12 ವರ್ಷ ನಂತರ ಮಗ ಸಿಕ್ಕ. ಹೌದು ಹೌದು. ಇದು ನಿಮಗೆ ಕೇಳಿರ್ತಕ್ಕಂಥ ಹಾಲು ಮತದೊಳಗ ಪ್ರಶ್ನೆ. ಹೌದು. ಇನ್ನ ಅವ್ರು ನಮಗೊಂದು ಕೇಳಿದ್ರು. ಏನತ್ರಿ? ಆ ಹಾಲು ಮತದೊಳಗ ಒಬ್ಬಕ್ಕೆ ಹೆಣ್ಮಗಳಿಗೆ ಒಬ್ಬಕ್ಕೆ ದೇವತೆಗೆ ಆ ಹೆಣ್ಣು ಮಗಳಿಗೆ 4 ದೌಡಿ ಅದಾವತ್ತ. ಎಟ್ರಿ? 4 ದೌಡಿ ಅದಾವ. ಅಂದ್ರೆ ನಮ್ಮ 2 ಮುಖಾನ ಅದ್ರಲ್ಲ 4 ದೌಡಿ ಅದಾವ. ಅಕ್ಕಿ ಹೆಸರೇನ, ಮತ್ತ ಯಾವ ಊರ, ಯಾವ ಜಿಲ್ಲಾ, ಯಾವ ತಾಲೂಕ. ಹೌದು ಹೌದು. ಇದು ಒಂದು. ಇನ್ನೊಂದು ಏನ್ ಕೇಳ್ಯಾರ್ರಿ ಸರ? ಇನ್ನೊಂದು, ಒಬ್ಬಕ್ಕಿ ತನ್ನ ಹಲ್ಲಿಲೆ ಆಲದ ಗಿಡ ಕೆಡಿವಾಳತ್ತ. ಹೋ 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 ಹೋ. ಇದ ಯಾಕೆ ಗುಮ್ ಐತ್ ನೋಡ್ರಿ. ಆಲದ ಗಿಡ ಕೆಡಿವಾಳ. ಅಕ್ಕಿ ಹೆಸರೇನು? ಜಿಲ್ಲಾ ತಾಲೂಕ್ ಯಾವ್ದು? ಅದು ಜಿಲ್ಲಾ ತಾಲೂಕ್ ಯಾವ್ದತ್ತೇಳಿ 2 ಪ್ರಶ್ನೆ ಕೇಳ್ಯಾರ. ಹೌದು ಹೌದು. ಅದ್ರ ಒಳಗ ಒಂದು ಪ್ರಶ್ನೆದ ಉತ್ತರ ಹಿಂಗದ ಎಲ್ಲನ್ನ. ಏನದ್ರಿ? ಆ 4 ದೌಡಿ ಇರ್ತಕ್ಕಂತ ದೇವತೆ ಯಾರಪ್ಪ ಅಂತಂದ್ರ ಯಾರ್ರಿ? ಲಕ್ಕಮ್ಮ ದೇವಿ. ಲಕ್ಕಮ್ಮ ದೇವಿ ಅರಕೇರಿ ಅಂತಕ್ಕಂತ ಅರ್ತಿಕೇರಿ ಅಂತಕ್ಕಂತ ಊರ ಮದ್ದೂರು ತಾಲೂಕ, ಮಂಡ್ಯ ಜಿಲ್ಲಾ. ಹೌದು ಹೌದು. ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲಾ. ಹೌದು. ಅರತೇರಿಕೇರಿ ಅಂತಕ್ಕಂಥ ಊರ. ಇದು ನೀವು ಕೇಳ್ತಕ್ಕಂಥ 1ನೇ ಪ್ರಶ್ನೆಗೆ ಉತ್ತರ. ಇದು ಅಲ್ಲ ನಮ್ಮ ಕಡೆ ಬೇರೆ ಐತಂದ್ರ ಮುಂದಿನ ಸಂದಿಗೆ ನೀವು ಅರಕೇರಿ ತಿಳ್ಕೊಂಡಾರ್ರಿ. ಮಂತ್ರಿ ಅರ್ತಿಕೇರಿ ಅಂತಕ್ಕಂಥ ಊರ. ಇಷ್ಟು ಉತ್ತರ. ಇನ್ನೊಂದು ಪ್ರಶ್ನೆ ಹುಡುಕಾಡಕತ್ತೀವಿ, ಸಿಕ್ಕ್ರ ಹೇಳ್ತೀವಿ, ಇಲ್ಲಪ್ಪ ಅಂತಂದ್ರ ನಮ್ಮ ದಾದಾಜಿ ಅವರು ಹೇಳ್ತಾರ. ಹೌದು ಹೌದು. ಅದಕ್ಕ ಇನ್ನ ಮತ್ತೆ ಸರಜೋಡಿ ಕಲಾವಂತರಿಗೆ ಇನ್ನು ಮತ್ತೆ ಪ್ರಶ್ನೆ ನೀವು ಮತ್ತೆ 2 ಮಾಡ್ರಿ ಅಂತಂದ್ರ ಮತ್ತೆ 2 ಪ್ರಶ್ನೆ ಕೇಳುವುದದ.
ಈಗ ನಮ್ಮ ದಾದಾಜಿಯವ್ರಿಗೆ ಏನ್ ಕೇಳ್ಬೇಕಾಗಿದೆ ಅಂದ್ರೆ ಎಲ್ಲ ಸರ್ ಬುಕ್ಕ ಯಾವ್ದಾವ್ದು ಹೇಳ್ಬೇಕ್ರಿ ಯಾಕೋ ಬುಕ್ಕ ನಮ್ಗೆ ಸಂಶಯ ಇಲ್ಲ ಆ ಬುಕ್ಕ ತಗೊಂಡಿ ಏನ್ ಮಾಡಿ ಉಪ್ಪಿನಕಾಯಿ ನೆಕ್ಕ ಓದಿ ಅಲ್ಲ ಈಗ ಕೇಳು ಇದು ಹೆಂಗ ಆಗ್ತತ್ ಹೇಳಿ ನೀ ಮಾತಾಡೋದು ಮತ್ತ ಹೆಂಗ್ರಿ ಒಬ್ಬಾಕಿ ಹಿಂದಿನ ಕಾಲದೊಳಗ ಐನಾರತ್ ಇರ್ತಿದ್ರು ಈ ನಮ್ ಕಾಕಾಗಳಿಗೆ ಪಟ್ಕದವ್ರಿಗೆಲ್ಲ ಗೊತ್ತೈತಿ ಐನಾರತ್ ಗೊತ್ತೈತ್ರಿ ಐನಾರ ಅಂದ್ರೆ ಅವ್ರು ಏನ್ ಮಾಡ್ತಿದ್ರು ನಮ್ಮ ಹೌದ್ಯಾರಲ್ಲಿ ಆಯ್ಗಳು ಕೂತಾರ ತಲೆ ಮೇಲೆ ಸೆರಗ ಹೊತ್ಕೊಂಡು ಹೌದು ಅವ್ರ ಹಿಂದಿನ ಕಾಲದೊಳಗ ಅವ್ರ ಮನೆಗೆ ಏನ್ ಮಾಡ್ತಿರಪ್ಪ ಅಂತಂದ್ರ ಹುಣ್ಣಿಮೆ ಅಮಾಸಿ ಮನ್ಯಾಗ ಏನ್ರಿ ಕೆಟ್ಟ ಗಳಿಗೆ ಇಂಥವ್ ಕೇಳಾಕ ಐನಾರ್ ಕಡೆ ಹೋಗ್ತಿದ್ರು ಹೌದು ಆ ಊರಾಗ ಒಬ್ಬ ಐನಾರ್ ಇದ್ದ ಅವ ಹೆಂಗ್ ಹೇಳ್ತಿದಂದ್ರ ಹುಣ್ಣಿಮೆ ಅಮಾಸಿ ಅಲ್ಲಣ್ಣ ಹೆಂಗ್ ಹೇಳ್ತಿದ್ರಿ 30 ಗೋಟೆ ಮಾಡಿದವು ಸಣ್ಣ ಹುಡುಗರು ಆಡ್ತಾವ್ರಲ್ಲ ಗುಂಡ ಹೌದು 30 ಗೋಟೆ ಮಾಡಿದ್ದ 15 ಗೋಟೆ ಹುಣ್ಣಿಮೆಗೆ 15 ಗೋಟೆ ಅಮಾಸಿಗೆ ತಗದ ಇಟ್ಟು ಬಿಟ್ಟಿದವ ತಗದ ಒಂದು ಮಾಡಿನಾಗ ಲೆಕ್ಕ ಮಾಡಿ ಇಟ್ಟಿದ್ದ ಅವನ್ಯಾಕ ತಗೊಂಡ್ ಇಟ್ಟಿದ್ರಿ ಹತ್ತರ ಮ್ಯಾಗ ಹುಣ್ಣಿಮೆ ಅಮಾಸಿ ಹೇಳ್ತಿದ್ದವು ಅದ ಹೆಂಗ್ ಹೇಳ್ತಿದ್ರಿ ಸರ ಆ ಹುಣ್ಣಿಮೆ ಆತಂದ್ರ ಒಂದೊಂದ ಗೋಟೆ ಏನ್ ಮಾಡವಪ್ಪ ಅಂತಂದ್ರ ಅಮಾಸಿ ಕಡೆ ಜಮಾ ಮಾಡ್ಕೋತ ಬರವ ಹೌದು ಗೋಟೆ ಎಷ್ಟು ಕಡಿಮೆ ಆಗ್ತಾವಲ್ಲ ಇನ್ನು 10 ದಿನ ಮುಂದ ಅಮಾಸಿ ಉಳಿತತ್ ಹಿಂಗ ಕೇಳಿದವ್ರಿಗೆ ಹೇಳ್ತಿದ್ದ ಹೌದು ಹೌದು ಹಿಂಗ ಯಾರ ಬಂದ ಐನವ್ರ ಇನ್ನು ಅಮಾಸಿ 8 ದಿನ ಉಳಿತಂದ್ರ 8 ದಿನ ಉಳಿತು 10 ದಿನ ಉಳಿತತ್ ಹಿಂಗ ಹೇಳ್ತಿದ್ದ ಗೋಟೆದ ಮೇಲೆ ಲೆಕ್ಕ ಹೇಳ್ತಿದ್ವ ಗೋಟೆದ ಮೇಲೆ ಲೆಕ್ಕ ಹೇಳ್ತಿದ್ದ ಹೌದು ಒಂದ್ ದಿವಸ ಏನಾಯ್ತಪ್ಪ ಅಂತಂದ್ರ ಆ ಐನವ್ರಿಗೆ ಒಬ್ಬ ಮೊಮ್ಮಗ ಬಾಳ ಕಿಟ್ಟಾಳಿದ್ದ ಏನ್ ಮಾಡ್ತಾನ ಮೊಮ್ಮಗ ಇವೇನು ಮಾಡಿನ್ಯಾಗ ಗೋಟೆ ಲೆಕ್ಕ ಮಾಡಿ 2 ಕಡೆ ಇಟ್ಟಿದ್ಲ ಹೌದು ಅವನ್ನೆಲ್ಲಾ ಕೂಡ್ಸ್ಕೊಂಡು ತಗೊಂಡ್ ಆಟಕ್ಕೆ ಹೋಗಿಬಿಟ್ಟ ಹೌದು 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 ಆಟಕ್ಕೆ ಹೋದ ಉಡಾಳ ಹುಡುಗ ಆಟ ಆಡಿ ಒಂದು ಪ್ಲಾಸ್ಟಿಕ್ ಡಬ್ಬ್ಯಾಗ ತಂದು ಆ ಮಾಡಿನ್ಯಾಗ ಇಟ್ಟು ಬಿಟ್ಟ 2 ಗೋಟೆ ಕೂಡಿಸಿದ 2 ಗೋಟೆ ಕೂಡಿಸಿ ಡಬ್ಬ್ಯಾಗ ಹಾಕಿಟ್ಟ ಅಲ್ಲಿ ನಮ್ಮ ಮಾಯಿ ಕೂತಾಳ ಅಂತ ಕೇಳ್ಬೇಕು ಮತ್ತ ಐನಾರ್ ಕಡೆ ಹೋದಳು 1-2 ದಿನ ಬಿಟ್ಟು ಏನತ್ ಕೇಳ್ತಾಳ ಆ ಐನಾರ ಓ ಅಮಾಸ್ಯವಾಗ ಬರ್ತೈತ್ರಿ ಅಂತಂದ್ರು ಹೌದು ಇನ್ 8 ದಿನ ಉಳಿತ್ರಿ ಅಮಾಸ್ಯ ಅಂದ್ರು ಬೈನಿಗಪ್ಪ ಒಳಗ್ ಹೋಗಿ ಅಂದ ಮಾಡದ ಕಡೆ ಹೋಗ್ಕಣ ಮಾಡದ ಕಡೆ ಹೋಗ್ತಾನ ಅಮಾಸ್ಯ ಗೋಟೆನೂ ಕಾಣವಲ್ಲ ಹುಣ್ಣಿಮೆ ಗೋಟೆನೂ ಕಾಣವಲ್ಲ ಗೋಟೆ ಗಿದರೇ ರೇ ಗಾಬರಿ ಆದ ಹೌದ್ ಐನಾರ್ ನೋಡ್ತಾನೆ ಎಲ್ಲಾ ಗೋಟೆ ಡಬ್ಬ್ಯಾಗ ಮಿಕ್ಸ್ ಆಗಿದ್ದು ಹೌದ್ ಬಾಟ್ಲೆದಾಗ ಹೊರಗೆ ಬಂದ ತೆಲಿ ಕೆರ್ಕೋತ ಏನಂತ ಹೇಳ್ತಾನ ಅಜ್ಜಿಗೆ ಆಯ್ ಅಂತಾಳ ಐನಾರ ಯಾವಾಗ ಬರ್ತೈತ್ರಿ ಅಮಾಸ್ಯ ತಂದ ಜೋರ್ಲೆ ಆಯ್ ಅಂದಳು ಹೌದ್ ಅವಾಗ ಐನಾರ ತನ ಏನತ್ತನ್ರಿ ಅಜ್ಜಿ ಓ ಈ ಸಲ ಯಾಕೋ ಹುಣ್ಣಿಮೆ ಅಮಾಸ್ಯ ಕೂಡೇ ಬರುವಕ್ಕ ಆಯ್ತದ ಹುಣ್ಣಿಮೆ ಅಮಾಸ್ಯ ಯಾಕೆ ಕೂಡತ್ತವ ಗೋಟೆ ಕೂಡ್ಯಾವತ್ತೇಳಿ ಹುಣ್ಣಿಮೆ ಅಮಾಸ್ಯ ಕೂಡಂಗಿಲ್ಲ ತಮ್ಮ ನೀ ಹಂಗ ಮಾತಾಡಕ್ ಹೋಗ್ಬೇಡ ಹೌದು ಇದು ಸಿದ್ಧರ ಸಿದ್ಧಾಟಿಕೆ ಒಳಗ ಹೌದ್ ಏನ್ ಲೆಕ್ಕ ಏನ್ ವಿಚಾರ ಅದ ನೋಡು ನೀ ಏನ್ ತಿಪ್ಪರ್ಲಾಗ ಹಾಕಿರು ಪೂರ್ವ ಕುಟ್ಟು ಸೂರ್ಯ ಪಶ್ಚಿಮಕ್ಕ ಯಾವತ್ತೂ ಉದಯಿಸಂಗಿಲ್ಲ ಹೌದು ಹೌದು ಹಂಗ ಪವಾಡ ಸತ್ಯ ಸಿದ್ಧರು ಮಾಡ್ಯಾರ ನಮ್ಮ ದಾದಾಜಿ ಅವ್ರಿಗೆ ಏನ್ ಕೇಳೋದ ಹಾಲ ಮತದೊಳಗ ಏನತ್ರಿ ಹಾಲ ಮತದೊಳಗ ಒಬ್ಬಕ್ಕಿ ದೇವತೆ ಪೂಜಾ ಒಬ್ಬಕ್ಕಿ ದೇವತೆಯ ಪೂಜೆ ಆ ಸ್ಮಶಾನದ ಬೂದಿ ತಂದು ಪೂಜಾ ಮಾಡ್ತಾರ ಸ್ಮಶಾನದಂದು ಬೂದಿ ತಂದ ನೋಡಿ ಮುಂಜಾನೆ ಎದ್ದು ಹೊಳಗೆ ಹೋಗಿ ನೀರ್ ತಂದು ಪೂಜಾ ಮಾಡವ್ರು ನೋಡಿರಿ ಹೂವಿನ ತೋಟಕ್ಕೆ ಹೋಗಿ ಹೂ ಹರ್ಕೊಂಡು ತಂದು ಪೂಜಾ ಮಾಡವ್ರು ನೋಡಿರಿ ಜಾಮ ಜಳಕ ಮಾಡಿ ನೇಮ್ ನಿಷ್ಠೆಲೆ ಪೂಜೆ ಮಾಡವ್ರು ನೋಡಿದ್ವು ಒಬ್ಬಕ್ಕಿ ಹೆಣ್ಣು ಮಗಳ ದೇವತೆಗೆ ಮಶಾನದಾಗಿನ ಬೂದಿ ತಂದು ಹೌದು ಆ ದೇವತೆ ಪೂಜಾ ಮಾಡ್ತಾರ ಯಾವ ಊರ ಯಾವ ಜಿಲ್ಲಾ ಯಾವ ತಾಲೂಕ ಯಾವ ದೇವತೆ ಬಂದ್ರ ಹೇಳ್ರಿ ಬರ್ಲಿಕ್ಕ ಹೇಳ್ತೀವಿ ಏಯ್ ಹೇಳ್ತಾರ ಅವ್ರು ಹಿರಿಯರದಾರ ಇಲ್ಲ ನಾವು ಅದನ್ನ ಹೇಳಿದಿರ್ಲ ಯಾವ ಊರ ಯಾವ ಜಿಲ್ಲಾ ಯಾವ ತಾಲೂಕ ಮತ್ತೆ ಯಾವ ದೇವಿಗೆ ಈ ಬೂದಿಯನ್ನ ಹಸ್ತಾರಂತ ತಂದ ಪೂಜಾ ಮಾಡ್ತಾರಂತಕ್ಕಂಥದ್ದ ಇವ್ರು ಹೇಳಿಲ್ಲ ಅಂದ್ರೆ ಬರ್ಮನ್ ಕಕ್ಕಾರ ಹೇಳ್ತಾರೆ ಯಾಕಂದ್ರ ನಮ್ಮ ಐಗಳಿ ಬರ್ಮನ್ ಕಕ್ಕಾರ ಪುರಾಣದಾಗ ಬಹಳ ಶಾನ್ಯರ್ ಅದಾರ ಹೌದು ಯಾಕಂದ್ರೆ ಆಗಲೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಾರ ಯಾಕಂದ್ರ ಸಾಕಷ್ಟು ಪುರಾಣಗಳನ್ನ ಓದ್ಕೊಂಡು ಢಾಳ ಕಡೆಗಳನ್ನ ತಂದಿರ್ತಕ್ಕಂಥವ್ರು ಐಗಳಿ ಭರಮಣ್ಣವರು ಇವತ್ತು ಅವ್ರು ಬಂದಾರ್ಪದ ಪುರಾಣಕ್ಕೆ ಇವು 2 ಉತ್ತರ ತರ್ತಾರ ಅಂತೇಳಿ ವಿಶ್ವಾಸ ಇಟ್ಕೊಂಡು 2 ಪ್ರಶ್ನೆ ಇನ್ನೊಂದು ಪ್ರಶ್ನೆ ಏನು ಕೇಳುದಂದ್ರ ಏನದರಿ ಹಾಲು ಮತದೊಳಗ ಇನ್ನೊಂದು ಹಾಲು ಮತದೊಳಗ ಪ್ರಶ್ನೆ ಏನು ಕೇಳುದಂದ್ರ ಏನತ್ರಿ ಒಂದು ಊರೊಳಗ ಹಾಲು ಮತದ ದೇವತೆ ಒಂದು ಊರೊಳಗ ಹಾಲು ಮತದ ದೇವತೆ ಯಾಕಂದ್ರ ಎದುರಾಳಿ ಹೆಂಗ ಬರ್ತಾರಲ್ಲ ಹಂಗ ಟಕ್ಕರ್ ಕೊಡ್ಬೇಕಾಗ್ತದ ಅಂದ್ರ ನೀವು ಕೇಳೋ ಮಾತಿನ ಅರ್ಥ ಏನ್ರಿಪ್ಪ ಈಗ ಅವ್ರು 2 ಹೆಣ್ಣು ಮಗಳ ಒಬ್ಬಕ್ಕಿದ ದವಡಿ ಒಬ್ಬಕ್ಕಿದ ಹಲ್ಲ ಹಿಂಗ ಕೇಳ್ಯಾರ ಅವರು ನೀ ಬರೇ ಗೋಣ್ ಹಾಕತ್ತದಿ ಕರೆ ಅಲ್ಲೇ ಒಬ್ಬಕ್ಕಿದ ದವಡಿ ಅದ ಒಬ್ಬಕ್ಕಿದ ದವಡಿ ಹಲ್ಲ ಮುಂದಿನ ಕ್ವಾರಿ ಹಲ್ಲ ಇರ್ಬೇಕಂತ ಹಿಂಗ ವಿಚಾರ ಮಾಡ್ಕೊ ದವಡಿ ಎಲ್ಲ ಕೇಳ್ಯಾರ ನೀವು ಮೂಗಿಂದ ಏನ್ರ ಕೇಳ್ರಲ್ಲ ಇಲ್ಲ ಮುಗಿಲ್ ಬೇಡ ಒಬ್ಬಕ್ಕಿ
ಹೆಣ್ಣ ಮಗಳ ಒಬ್ಬಕ್ಕೆ ದೇವತೆ ಹೌದ್ ಊರ ಪ್ರಮುಖನ ಮುಖಂಡನ ಮೈ ಒಳಗ ಬಂದು ನಿನ್ನ ಸೊಸೆನ ಬಲಿ ಕೊಡಬೇಕಂತ ಹೇಳಿ ಕೇಳ್ಯಾಳ. ಹೌದು ನಿನ್ನ ಸೊಸೆನ ಬಲಿ ಕೊಡಬೇಕಂತ ಹೇಳಿ ಊರ ಪ್ರಮುಖಗೆ ಕೇಳ್ಯಾಳು. ಹೌದು ಆ ದೇವತೆ ಹೆಸರೇನ ಆಕಿ ಯಾವ್ರ ಕೆಟ್ಟ ಸಾಕ, ಜಿಲ್ಲಾ ತಾಲೂಕು ಬೇಡ ಇಟ್ಟ ಶಾರ್ಟ್ ಕಟ್ ಹೇಳ್ರಿ. ಯಾವ ಊರಕ್ಕೆ ಮತ್ತ ಯಾವ ದೇವತೆ ಬಂದ ಯಾರನ್ನ ಬಲಿ ಕೊಡ್ಬೇಕು, ಇಂತ ನಿನ್ನ ಸೊಸಿನ ಬಲಿ ಕೊಡ್ಬೇಕಂತ ಹೇಳ್ಯಾಳ. ಆಕಿ ಹೆಸರು ಏನಂತಕ್ಕಂಥದ್ದು ಹಾಲು ಮತದೊಳಗೆ ಪ್ರಶ್ನೆ ಅದ. 2 ಪ್ರಶ್ನೆಗಳದಾವ. ಇನ್ನು ಬಹಳ ಮಾತನಾಡಲಾರ್ದೆ ಒಂದು ಸತ್ಯ ಸುಂದರ ಚಾಲ ಹಾಡಿ.